ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಅವಲಕ್ಕಿ ಬಗ್ಗೆ ತಿಳಿದುಕೊಳ್ಳೋಣ. ಅವಲಕ್ಕಿ ತುಂಬಾ ಪ್ರಾಚೀನ ಕಾಲದಿಂದಲೂ ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮಹಾಭಾರತದ ಕಾಲದಿಂದನೂ ಸಹ ನಮಗೆ ನಂಟನ್ನು ಹೊಂದಿದೆ ಅವಲಕ್ಕಿ. ಮಹಾಭಾರತದಲ್ಲಿ ಬಡವನಾದಂತಹ ಸುಧಾಮ ತನ್ನ ಸ್ನೇಹಿತನಾದ ಕೃಷ್ಣನ ಮನಸ್ಸನ್ನು ಗೆದ್ದಿದ್ದು ಸಹ ಒಂದು ಮುಷ್ಟಿ ಅವಲಕ್ಕಿಯಿಂದ. ಸೊ ಹೀಗೆ ಪ್ರಾಚೀನ ಕಾಲದಿಂದಲೂ ನಂಟನ್ನು ಹೊಂದಿರುವಂತಹ ಅವಲಕ್ಕಿಯಲ್ಲಿ ತುಂಬ ಸುಮಾರು ಔಷಧೀಯ ವಿಶೇಷತೆಗಳಿದೆ. ಅದರಲ್ಲಿರುವಂತಹ ಪೋಷಕಾಂಶಗಳ ಬಗ್ಗೆ ನೋಡೋದಾದರೆ ಕ್ಯಾಲ್ಶಿಯಂ ಇದೆ, ಐರನ್ ಇದೆ, ಕಾರ್ಬೋಹೈಡ್ರೇಟ್ ಇದೆ, ಹೆಲ್ತಿ ಕೊಬ್ಬಿನಂಶ ಇದೆ, ಪ್ರೋಬಯೋಟಿಕ್ಸ್ ಇದೆ, ಬಯೋ ಆಕ್ಟಿವ್ಸ್ ಇದೆ, ಸುಮಾರು ಅಂಶಗಳನ್ನು ಹೊಂದಿದೆ. ಹಾಗೆ ಔಷಧೀಯ ಗುಣಗಳ ಬಗ್ಗೆ ಹೇಳೋದಾದರೆ ಇದು ಅಕ್ಕಿಯಿಂದನೇ ಮೂಲತಃ ಮಾಡಿದ್ದಾದ್ರೂ ಅವಲಕ್ಕಿಯನ್ನು ಪ್ರೋಸೆಸ್ ಮಾಡುವಂತಹ ಅದರಲ್ಲಿ ಸುಮಾರು ಕೇವಲ ಆರೋಗ್ಯಕ್ಕೆ ಸಪೋರ್ಟ್ ಆಗುವಂತಹ ಅಂಶಗಳು ಮಾತ್ರ ಉಳಿದುಕೊಳ್ಳುತ್ತೆ. ಹಾಗೆಯೇ ನಾವು ಅವಲಕ್ಕಿನ ಹಾಗೆ ಸೇವನೆ ಮಾಡೋದಿಲ್ಲ, ಅದನ್ನು ನೆನೆಸಿ ಆಮೇಲೆ ಸೇವನೆ ಮಾಡ್ತೀವಿ. ಫರ್ಮೆಂಟೇಷನ್ ಈ ಮೆಥಡ್ ಏನಿದೆ ಇದರಲ್ಲೂ ಸುಮಾರು ನಮ್ಮ ಗಟ್ ಹೆಲ್ತಿಗಾಗಿರ್ಬೋದು, ಅಂದರೆ ನಮ್ಮ ಕರುಳಿನ ಹೆಲ್ತಿಗಾಗಿರ್ಬೋದು, ಏನು ಬೇಕೋ ಅದು ಮಾತ್ರ ಉಳ್ಕೊಳ್ಳುತ್ತೆ. ಸೊ ಹೀಗಾಗಿ ಇದು ನಮ್ಮ ಗಟ್ಸಿಗೆ ತುಂಬ ಒಳ್ಳೆಯದು. ನಾನು ಮುಂಚೆನೇ ಹೇಳಿದಾಗೆ ಪ್ರೋಬಯೋಟಿಕ್ಸ್ ಇದೆ, ಅದು ನಮ್ಮ ಗಟ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ನಿಮಗೆಲ್ಲ ಗೊತ್ತಿದೆ. ಹಾಗೆಯೇ ಇದು ಮಧುಮೇಹಗಳಿಗೆ ತುಂಬ ಒಳ್ಳೆಯದು ಅಂತ ವೈದ್ಯರು ಹೇಳ್ತಾರೆ. ಕಾರಣ ಏನು ಅಂತಂದು ಹೇಳಿದರೆ ನಾವು ನೆನೆಸಿ ಸೇವಿಸೋದ್ರಿಂದ ಇದರಲ್ಲಿರುವಂತಹ ಫೈಬರ್ ಅಂಶ ಹೆಚ್ಚಿರುತ್ತೆ. ಇದು ರಕ್ತಕ್ಕೆ ಸಕ್ಕರೆ ಬಿಡುಗಡೆ ಆಗೋದನ್ನು ತುಂಬ ಸ್ಲೋ ಮಾಡುತ್ತೆ. ತುಂಬ ಹೊತ್ತು ಹೊಟ್ಟೆ ತುಂಬಿದ ಅಂತಹ ಫೀಲಿಂಗ್ ಇರುತ್ತೆ, ತುಂಬ ಹಸಿವಾಗೋದಿಲ್ಲ. ಸೊ ಇದರಿಂದ ಮಧುಮೇಹಿಗಳು ಇದನ್ನು ತುಂಬ ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ಅವರಿಗೆ ಬೆನಿಫಿಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸಕ್ಕರೆಯ ಅಂಶವನ್ನು ಸಹ ಈ ಅವಲಕ್ಕಿ ಖಂಡಿತವಾಗಿಯೂ ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ. ಕೆಲವೊಂದು ಅಧ್ಯಯನದಲ್ಲೂ ಸಹ ಎಣ್ಣೆ ಮತ್ತು ಕೆಲವೊಂದು ತರಕಾರಿಗಳ ಜೊತೆ ಈ ಅವಲಕ್ಕಿಯನ್ನು ಸೇವಿಸೋದ್ರಿಂದ ಬ್ಲಡ್ ಶುಗರನ್ನು ಸಕ್ಸಸ್ಫುಲ್ಲಾಗಿ ಕಂಟ್ರೋಲ್ ಮಾಡುತ್ತೆ ಅವಲಕ್ಕಿಯನ್ನು ಅಂತಹದನ್ನು 2022ರಲ್ಲಿ ಒಂದು ಅಧ್ಯಯನದಲ್ಲಿ ತಿಳಿದು ಬಂದಿದೆ. ಸೊ ಇದಿಷ್ಟೆಲ್ಲ ಬೆನಿಫಿಟ್ಸ್ ಜೊತೆಗೆ ಈಗ ಪ್ರೆಗ್ನೆನ್ಸಿಯಲ್ಲಿ ಉಂಟಾಗುವಂತಹ ಅನಿಮಿಯಾವನ್ನು ಪ್ರೆಗ್ನೆಂಟ್ ಲೇಡೀಸ್ 4ರಿಂದ 5 ದಿನ ಅವಲಕ್ಕಿಯನ್ನು ಸೇವನೆ ಮಾಡೋದ್ರ ಮೂಲಕ ಅನಿಮಿಯಾವನ್ನು ನಿವಾರಣೆ ಮಾಡಿಕೊಳ್ಬಹುದಾಗಿದೆ. ಇದು ಕರುಳಿನ ಆರೋಗ್ಯಕ್ಕೆ ಒಳ್ಳೆಯದು, ಮಲಬದ್ಧತೆಯನ್ನು ನಿವಾರಣೆ ಮಾಡೋದ್ರ ಜೊತೆಗೆ ಡಯೆಟ್ಗೂ ತುಂಬ ಒಳ್ಳೆಯದು. ಡಯೆಟಲ್ಲಿ ಮೇನ್ ಡಿಶ್ ಬಂದ್ಬಿಟ್ಟು ಚಪಾತಿ ಮತ್ತು ಓಟ್ಸ್ ಇವೆರಡೇ ಅಲ್ವಾ. ಸೊ ತುಂಬ ಬೇಜಾರಾಗ್ತಿದೆ ಅಂತ ಅಂದಾಗ ಅವಲಕ್ಕಿ ಜೊತೆಗೆ ಕಸ್ಟಮೈಸ್ಡ್ ಆಗಿ ನಿಮ್ಗೆ ಏನೇನು ಬೇಕು, ತರಕಾರಿಗಳಾಗಿರ್ಬೋದು, ಕಾಳುಗಳಾಗಿರ್ಬೋದು, ಇದನ್ನೆಲ್ಲ ಸೇರಿಸಿ ಕಸ್ಟಮೈಸ್ ಮಾಡಿಕೊಂಡು ಸೇವನೆ ಮಾಡೋದ್ರಿಂದ ತುಂಬ ನಮಗೆ ಬ್ಲಡ್ ಶುಗರ್ ಬೇಗ ರಿಲೀಸ್ ಆಗಲ್ಲ, ತುಂಬ ಆ್ಯಕ್ಟಿವ್ ಆಗಿರ್ತೀವಿ, ತುಂಬ ಹೊತ್ತು ಹೊಟ್ಟೆ ತುಂಬಿದ ಅಂತಹ ಅನುಭವ ಇರೋದ್ರಿಂದ ಡಯೆಟ್ಗೆ ಮೇಲೆ ತಿನ್ನೋಕ್ಕಾಗೋದಿಲ್ಲ, ಜಾಸ್ತಿ ತಿನ್ನೋ ಹಾಗಿಲ್ಲ. ಇದೆಲ್ಲದಕ್ಕೂ ಸಪೋರ್ಟ್ ಮಾಡುತ್ತೆ. ತುಂಬ ಆ್ಯಕ್ಟಿವ್ ಆಗಿ ನಮ್ಮ ಇಡೀ ದಿನವನ್ನು ಕಳೆಯಬಹುದು ಅನ್ನೋದು ನನ್ನ ಅಭಿಪ್ರಾಯ. ಇದ್ರ ಜೊತೆಗೆ ನಾನು ಇವತ್ತು ಈ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ಸಿಂಪಲ್ ರೆಸಿಪಿ, ನಿಮಗೆಲ್ಲ ಗೊತ್ತೇ ಇರುತ್ತೆ. ಈ ರೆಸಿಪಿ ಜೊತೆಗೆ ನಾನು ಏನು ಮಾಡ್ತೀನಿ, ಕಾಯಿ ಚಟ್ನಿಯನ್ನು ಸಹ ಸೇವನೆ ಮಾಡಬೇಕು. ಅದು ಏನಕ್ಕೆ ಅಂದರೆ ನಮ್ಮ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತೆ ಕಾಯಿ ಚಟ್ನಿ. ಆಮೇಲೆ ನಮ್ಮ ಗಟ್ ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ನಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯದು, ಹೃದಯಕ್ಕೆ ತುಂಬ ಒಳ್ಳೆಯದು ಅಂತ ಕೊಬ್ಬರಿಯನ್ನು ಹೇಳಲಾಗುತ್ತೆ. ಪ್ರತಿದಿನ ಸೇವನೆ ಮಾಡೋದ್ರಿಂದ ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ತುಂಬ ಕಡಿಮೆ ಆಗುತ್ತೆ. ರಕ್ತದಲ್ಲಿರುವಂತಹ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಸಪೋರ್ಟಾಗಿ ನಾವು ಕಾಯಿ ಚಟ್ನಿಯಲ್ಲಿ ಏನೇನು ಬಳಸ್ತೀವಿ ಹೇಳಿ, ಬೆಳ್ಳುಳ್ಳಿಯನ್ನು ಬಳಸ್ತೀವಿ, ಹಸಿಮೆಣಸಿನ್ಕಾಯನ್ನು ಬಳಸ್ತೀವಿ, ಹಾಗೆಯೇ ಕಡಲೆಯನ್ನು ಸಹ ಬಳಸ್ತೀವಿ. ಇದೆಲ್ಲದರಿಂದ ಬ್ಲಡ್ ಇಂಪ್ರೂವ್ ಮಾಡುತ್ತೆ. ಆಮೇಲೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಇವೆರಡು ಏನು ಮಾಡುತ್ತೆ, ಬ್ಲಡ್ಡನ್ನು ಪ್ಯೂರಿಫೈ ಮಾಡುವಲ್ಲಿ ಸಪೋರ್ಟ್ ಮಾಡುತ್ತೆ. ಕಾಯಿ ಅಷ್ಟೇ ಸ್ಕಿನ್ನಿಗೆ ಒಳ್ಳೆಯದು, ಕೂದಲಿಗೆ ಒಳ್ಳೆಯದು, ಸುಮಾರು ಬೆನಿಫಿಟ್ಸ್ಗಳು ಕಾಯಿ ಕೊಬ್ಬರಿ ಚಟ್ನಿಯಿಂದ ತುಂಬ ಇದೆ. ಸೊ ಕಾಯಿ ಚಟ್ನಿ ಆಗಿರ್ಬೋದು, ಅವಲಕ್ಕಿ ಆಗಿರ್ಬೋದು, ಇವೆರಡನ್ನು ಸೇವಿಸೋದ್ರಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಬನ್ನಿ ನಾನು ಯಾವ ರೀತಿ 5 ನಿಮಿಷದಲ್ಲಿ ಅವಲಕ್ಕಿಯನ್ನು ಮಾಡೋದು ಅಂತಂದೇಳಿ ತಿಳಿಸ್ಕೊಡ್ತೀನಿ. ಒಂದು ಪಾತ್ರೆಗೆ 4-4.5 ಹಿಡಿ ಅವಲಕ್ಕಿಯನ್ನು ಹಾಕ್ತೀನಿ ನಾನು. ಯಾಕೆಂದರೆ ಕೈ ಅಳತೆ ಮೇಲೆ ಅಡುಗೆ ಮಾಡೋದು. 4-4.5 ಹಿಡಿ ಆದರೆ ನಮ್ಮ ಮನೇಲಿರೋ 4-5 ಜನಕ್ಕೆ ತುಂಬ ಕರೆಕ್ಟಾಗಿ ಆಗುತ್ತೆ. ಆ ಅವಲಕ್ಕಿನ 3-4 ಸಲ ಚೆನ್ನಾಗಿ ನೀಟಾಗಿ ತೊಳೆದು ಅದರಲ್ಲಿ ಲಾಸ್ಟಿಗೆ ಏನು ಮಾಡ್ತೀನಿ, ಸ್ವಲ್ಪ ನೀರನ್ನು ಅದರಲ್ಲೇ ಬಿಡ್ತೀನಿ ನಾನು. ನೋಡಿ, ಇಲ್ಲಿ ನಾವು ಈ ರೀತಿ ಲೆವೆಲ್ಲಾಗಿ ಹಿಡಿದಾಗ ಸೈಡಲ್ಲಿ ಕಾಣಿಸ್ತಾ ಇದೆಯಲ್ಲ, ಪಾತ್ರೆಯಲ್ಲಿ ಅಷ್ಟು ನೀರಿದೆ, ಸೈಡಲ್ಲಿ ಲೆವೆಲ್ಲಿಗೆ ಇರಬೇಕು, ಅವಲಕ್ಕಿ ಲೆವೆಲ್ಲಿಗೆ ಇರಬೇಕು. ಅಷ್ಟು ಲೆವೆಲ್ಲಿಗಿದ್ದರೆ ಅವಲಕ್ಕಿ ಉದುರಾಗಿ ಚೆನ್ನಾಗಿ ಬರುತ್ತೆ. ಈಗ ನೋಡಿ, 1 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 2 ಟೊಮೆಟೊ, 3 ಹಸಿಮೆಣ್ಸಿನ್ಕಾಯಿ,
ಇಷ್ಟು ಕರಿಬೇವು, ಅದು ಎಲ್ಲದನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಕರಿಬೇವನ್ನು ಅಷ್ಟೇ ಈಗ ಒಲೆ ಮೇಲೆ ಏನು ಮಾಡ್ತೀನಿ, ಲೋ ಫ್ಲೇಮಲ್ಲಿ ಬಾಣಲೆ ಇಟ್ಟು ಎಣ್ಣೆ ಹಾಕ್ತೀನಿ. ಇದಕ್ಕೆ ಎಣ್ಣೆ ಕಾಯೋ ಅಷ್ಟರಲ್ಲಿ ಸಾಸಿವೆ ಜೀರಿಗೆ ಚಿಟಪಟ ಅನ್ನೋ ಅಷ್ಟರಲ್ಲಿ ನಾನು ಏನು ಮಾಡ್ತೀನಿ, ಕರಿಬೇವನ್ನು ಹೆಚ್ಚಿಟ್ಕೊತೀನಿ. ಅದಕ್ಕೆ ಫ್ರೈ ಆಗೋದ್ರೊಳಗಡೆ 3 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಏನಕ್ಕೆ ಅಂತ ಅಂದರೆ ತುಂಬ ಖಾರ ಇದ್ದಾವೆ ಹಸಿಮೆಣ್ಸಿನ್ಕಾಯಿ, ಮಕ್ಕಳಿರೋದ್ರಿಂದ ಅವರು ಖಾರ ಊಟ ಮಾಡಲ್ಲ ಅಂತಂದು ಹೇಳ್ಬಿಟ್ಟು 3 ತೊಗೊಂಡಿದ್ದೀನಿ. ಅದು ಅವಲಕ್ಕಿ ಎಷ್ಟು ಖಾರ ಬೇಕೋ ಅಷ್ಟು ಸರಿ ಹೋಗುತ್ತೆ ಅಂತ ನೋಡಿ ಕರಿಬೇವು ಹಾಕ್ತಾಯಿದ್ದೀನಿ. ಅದೇ ಅಷ್ಟರಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆಗೋದ್ರೊಳಗಡೆ ಅದೊಂದು ಈರುಳ್ಳಿ ಕಟ್ ಮಾಡ್ಕೊಂಡ್ಬಿಡ್ತೀನಿ ಪಟ ಅಂತಂದೇಳಿ. ಅದು ಈರುಳ್ಳಿ ಕಟ್ ಮಾಡಿಕೊಂಡು ಅದನ್ನು ಹಾಕಿ ಫ್ರೈ ಮಾಡೋದಕ್ಕೆ ಬಿಡ್ತೀನಿ 1-2 ನಿಮಿಷ ಲಿಡ್ ಮುಚ್ಚಿ. ಅದು ಫ್ರೈ ಆಗೋದ್ರೊಳಗಡೆ ನಾನು ಟೊಮೆಟೊನ ಕಟ್ ಮಾಡ್ಕೊಳ್ತೀನಿ. ಟೊಮೆಟೊ ಕಟ್ ಮಾಡಿಕೊಂಡು ಅದನ್ನು ಹಾಕ್ತೀನಿ ಅದೇ ಟೈಮಿಗೆ, ಯಾಕೆಂದರೆ ಕರೆಕ್ಟ್ ಟೈಮ್ ಸಾಕು. ನೀವು ಇಲ್ಲಿ ನೋಡ್ತಾ ಇರ್ಬೋದು ಕರೆಕ್ಟ್ ರೆಡ್ಡಿಶ್ ಬಂದಿದೆ. ಈಗ ಹಾಕೋದ್ರಿಂದ ಈರುಳ್ಳಿನೂ ಬೆಂದಿರುತ್ತೆ, ಟೊಮೆಟೊನೂ ನೀಟಾಗಿ ಬೆಳೆಯುತ್ತೆ. ಒಂದು ಸ್ವಲ್ಪ ಉಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿ ಟೊಮೆಟೊನೂ ಬೇಯಿಸ್ತೀನಿ. ಅದು ಪೂರ್ತಿ ಬೇಯೋದ್ರೊಳಗಡೆ ನಾನು ಇನ್ನೊಂದು ಕಡೆಗೆ ಹಸಿ ಕೊಬ್ಬರಿ ಒಂದು ಅರ್ಧ ಬಟ್ಲಷ್ಟು ಹಸಿ ಕೊಬ್ಬರಿನ ಸಣ್ಣಾಗಿ ಹೆಚ್ಕೊಂಡು, 2 ಹಸಿಮೆಣ್ಸಿನ್ಕಾಯಿ, 1 ಬೆಳ್ಳುಳ್ಳಿ, 1-2 ಹಿಡಿಯೋಷ್ಟು ಕಡಲೆನ ತೊಗೊಂಡು ರೆಡಿ ಮಾಡ್ಕೊಳ್ತೀನಿ ಚಟ್ನಿಗೆ. ಅಷ್ಟರಲ್ಲಿ ಟೊಮೆಟೊ ಫುಲ್ ಮೆತ್ತಗಾಗಿರುತ್ತೆ. ಅದಕ್ಕೆ ಅರಶಿನ ಹಾಕಿ ಸಣ್ಣ ಉರಿಯಲ್ಲಿ ಬಿಡ್ತೀನಿ. ಹಾಗೆಯೇ ಈ ಕಡೆ ಅವಲಕ್ಕಿನೂ ನೋಡಿ ಎಷ್ಟು ಬಳಬಳ ಅನ್ನೋ ರೀತಿ ಉದುರುದ್ರಾಗಿ ಅವಲಕ್ಕಿ ನೆಂದಿದೆ. ಈ ರೀತಿ ಅವಲಕ್ಕಿ ನೆನೆಸೋದ್ರಿಂದ ಏನಾಗುತ್ತೆ, ತಿನ್ನೋದಕ್ಕೆ ತುಂಬ ರುಚಿ ಇರುತ್ತೆ, ಉದುರಾಗೂ ಇರುತ್ತೆ. ಎಷ್ಟು ಬೇಕೋ ಅಷ್ಟು ನೆಂದಿರುತ್ತೆ, ಡೈಜೆಸ್ಟ್ ಪ್ರಾಪರಾಗಿ ಆಗಿರುತ್ತೆ, ಯಾಕೆಂದರೆ ಸರಿಯಾಗಿ ನೆಂದಿರುತ್ತಲ್ಲ ಅದಕ್ಕೆ. ಮಿಕ್ಸಿ ಜಾರಿಗೆ ಕೊಬ್ಬರಿಯನ್ನು ಹಾಕಿ ತರಿಯಾಗಿ ರುಬ್ಕೊಳ್ತೀನಿ. ಅದನ್ನು ರುಬ್ಕೊಂಡಂಥ ನಂತರ ಕಡಲೆ ಆಗಿರ್ಬೋದು, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಈ ಉಪ್ಪು ಇದಿಷ್ಟನ್ನು ಹಾಕಿ ಮತ್ತೆ ನುಣ್ಣಗೆ ರುಬ್ಕೊಳ್ತೀನಿ. ಇದಿಷ್ಟು ಹಾಕಿ ನುಣ್ಣಗೆ ರುಬ್ಕೊಂಡಂಥ ನಂತರ ಒಂದಿಷ್ಟು ಕೊತ್ತಂಬರಿಯನ್ನು ಹೆಚ್ಚಿ ಹಾಕಿ ಅದನ್ನು ಜಸ್ಟ್ 1 ಗ್ರೈಂಡ್ 2 ಗ್ರೈಂಡ್ ಮಿಕ್ಸಿ ಮಾಡ್ತೀನಿ ಅಷ್ಟೇ. ಯಾಕೆಂದರೆ ಅದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಇನ್ನುಳಿದಂತಹ ಕೊತ್ತಂಬರಿನ ಇಲ್ಲಿ ಪಕ್ಕದಲ್ಲಿ ಹಂಗೆ ಲೈಟಲ್ಲಿ ಇಟ್ಟಿದ್ದಂತಹ ಒಗ್ಗರಣೆಗೆ ಹಾಕ್ತೀನಿ. ಹಾಕಿ ಅದೊಂದು ಸ್ವಲ್ಪ ಬಾಡಿದ ತಕ್ಷಣ ಅವಲಕ್ಕಿನ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು, ನಿಂಬೆಹಣ್ಣು ಹಾಕ್ಬೇಕಾರೆ ರೆಕಾರ್ಡ್ ಮಾಡಿಲ್ಲ ನಾನು. ನಿಂಬೆಹಣ್ಣನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮತ್ತು ಇನ್ನೊಂದು ಏನು ಆ್ಯಡ್ ಮಾಡ್ತಾಯಿದ್ದೀನಿ ಅಂತಂದರೆ, ಅವಲಕ್ಕಿಗೆ ಶೇಂಗಾ ಆಗಿರ್ಬೋದು, ಕಡಲೆಬೇಳೆ, ಉದ್ದಿನಬೇಳೆ ಇದಿಷ್ಟನ್ನು ಸಪ್ರೇಟ್ ಫ್ರೈ ಮಾಡ್ತೀನಿ. ಯಾಕೆಂದರೆ ಒಗ್ಗರಣೆಯಲ್ಲಿ ಅದು ನೀಟಾಗಿ ಫ್ರೈ ಆಗೋಲ್ಲ, ಟೇಸ್ಟ್ ಬರೋಲ್ಲ ಅಂತಂದೇಳಿ ಮೇಲೆ ಫ್ರೈ ಮಾಡಿ ಹಾಕಿ ಕಲಿಸ್ತೀನಿ. ಇಷ್ಟು ಸಿಂಪಲ್ ರೆಸಿಪಿ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಒಂದು ಅವಲಕ್ಕಿಯ ಬೆನಿಫಿಟ್ಟು ಮತ್ತು ಕೊಬ್ಬರಿ ಚಟ್ನಿ ಬೆನಿಫಿಟ್ ತಿಳಿಸೋದಕ್ಕೆ, ಎರಡನೇದು ಟೈಮ್ ಮ್ಯಾನೇಜ್ಮೆಂಟ್ ಮಾಡಿದರೆ ಎಂಥ ಕಷ್ಟವಾದಂತಹ ಕೆಲಸನೂ ಸುಲಭವಾಗಿ ಮಾಡ್ಬೋದು ಅಂತ ತೋರಿಸೋದಕ್ಕೆ. ನೋಡ್ಬೋದು ನೀವು ಇಲ್ಲಿ ಚಟ್ನಿ ಎಲ್ಲ ರೆಡಿಯಾಗಿದೆ. ನಮ್ಮ ಮನೆಯವ್ರದ್ದು ಎಕ್ಸ್ಪ್ರೆಷನ್ ಸೂಪರಾಗಿ ಕೊಟ್ಟಿದ್ದಾರೆ, ಯಾಕೆಂದರೆ ಅವ್ರಿಗೆ ತುಂಬ ಇಷ್ಟ ಆಗಿತ್ತು ಅವಲಕ್ಕಿ ಚಟ್ನಿ ಟೇಸ್ಟ್ ಎಲ್ಲ. ನೋಡಿದ್ರಲ್ಲ ಎಕ್ಸ್ಪ್ರೆಷನ್ಸ್ನ. ಈ ಮಾಹಿತಿ ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಇದೇ ರೀತಿಯ ಇನ್ನೂ ಹೆಚ್ಚು ಉಪಯುಕ್ತ ಮಾಹಿತಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.